ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆ್ಯಪ್ಜಕ್. ಸ್ನೇಹಿತರೆ, ನೀವು ಮನೆಗೆ ಇಂಟೀರಿಯರ್ ಡಿಸೈನ್ ಮಾಡಿಸೋ ಮೊದಲು ಲ್ಯಾಮಿನೇಟ್ ಸೆಲೆಕ್ಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಸೆಲೆಕ್ಷನ್ ಮಲ್ಟಿಪಲ್ ಸೆಲೆಕ್ಷನ್ ನೀವು ಒಬ್ಬ 3D ಡಿಸೈನರ್ ಹತ್ರ ಮಾಡಿಸ್ಬೇಕಂದ್ರೆ ಸಾಕಷ್ಟು ನಿಮಗೆ ಟೈಮ್ ತೊಗೊಳುತ್ತೆ. ಸೊ ಇಲ್ಲಿ ನೀವು ಇನ್ಸ್ಟೆಂಟಲ್ಲಿ ಸಿಂಪಲ್ ಡ್ರಾಗಲ್ಲಿ ನೀವು ಅಪ್ಲೈ ಮಾಡಿಬಿಟ್ಟು ಒಂದು ಡಿಸೈನ್ ಪ್ಯಾಟ್ರನ್ ನೋಡ್ಬೋದು. ಅದ್ರಲ್ಲಿ ನಿಮ್ಗೆ ಇಷ್ಟವಾಗಿರೋ ಪ್ಯಾಟ್ರನ್ಸ್ ಸೆಲೆಕ್ಷನ್ ಮಾಡಿಬಿಟ್ಟು ನೀವು ಬೇಕಾದ್ರೆ ನೀವು ನಿಮ್ಮ ಕಸ್ಟಮೈಸ್ ಪ್ರಕಾರ 3D ಡಿಸೈನ್ ಮಾಡಿಸ್ಕೊಳ್ಳೋ ಸ್ನೇಹಿತರೆ. ಇಲ್ಲಿ ಸಿಂಪಲಾಗಿ ನೀವು ಒಂದು ಸಿಂಗಲ್ ಕ್ಲಿಕ್ಕಲ್ಲಿ ನೀವೇನು ಮಾಡ್ಬೋದು, ಇನ್ಸ್ಟೆಂಟಾಗಿ ನೀವು ಒಂದು ಲ್ಯಾಮಿನೇಟಿವ್ ವಿಜುವಲೈಸ್ನ ನೀವು ಚೆಕ್ ಮಾಡಿಬಿಟ್ಟು ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಸೆಲೆಕ್ಟ್ ಆಗಿರೋ ನಿಮ್ಗೆ ಇಷ್ಟವಾದ ಒಂದು ಲ್ಯಾಮಿನೇಟ್ನ ನೀವು ಕಾಂಬಿನೇಷನ್ನ ಸೆಟ್ ಮಾಡ್ಕೊಳ್ಳೋ ಸ್ನೇಹಿತರೆ. ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಕೆಳಗಡೆ. ಸೊ ಅಲ್ಲೋಗಿ ನೀವು ಬಂದು ನೀವು ಖುದ್ದಾಗಿ ಚೆಕ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನಿಮ್ಗೆ ಆಪ್ಷನ್ ಇದೆ ಲ್ಯಾಮಿನೇಟ್ ವಿಜುವಲೈಸರ್. ಸೊ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇದರೊಳಗೆ ನೋಡಿ ಸ್ನೇಹಿತರೆ, ನಿಮಗೆ ಇದು ಮ್ಯಾನ್ಯುಯಲಿ ನಿಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ನಂತರ ನಿಮಗೆ ಕೆಲವು ಬ್ರ್ಯಾಂಡ್ಸ್ ಇರುತ್ತೆ, ಡೈರೆಕ್ಟ್ ಆ ಬ್ರ್ಯಾಂಡ್ಸ್ ಲ್ಯಾಮಿನೇಟ್ಸ್ ಇರುತ್ತೆ, ಅಲ್ಲೇ ನೀವು ಟ್ರೈ ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಮ್ಯಾನ್ಯುಯಲ್ ಆಪ್ಷನ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮ್ಯಾನ್ಯುಯಲಿ ಯಾವ ರೀತಿ ನಿಮಗೆ 2-3 ಕಂಪ್ನೀಸ್ ಇರುತ್ತೆ. ನಿಮಗೆ ಒಂದು ಕಂಪ್ನಿದು ಲ್ಯಾಮಿನೇಟ್ಸ್ ಇಷ್ಟ ಆಗಿರುತ್ತೆ, ಇನ್ನೊಂದು ಕಂಪ್ನಿದು ಇಷ್ಟ ಆಗಿರುತ್ತೆ. ಸೊ ಒಂದೇ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಬ್ರ್ಯಾಂಡಲ್ಲಿ ಸಿಗಲ್ಲ. ಸೊ ಇದರಿಂದ ಮ್ಯಾನ್ಯುಯಲಿ ನೀವು ಆ ರೀತಿ ಅಪ್ಲೈ ಮಾಡಿಬಿಟ್ಟು ಬೇರೆ ಕಂಪ್ನಿದು ಬೇಕಾದ್ರೆ ನೀವು ಮಿಕ್ಸ್ ಮಾಡಿಬಿಟ್ಟು ಕೂಡ ನೀವು ಲ್ಯಾಮಿನೇಟ್ಸ್ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನಿಮಗೆ ಎಕ್ಸಾಂಪಲ್ ಸಿಂಪಲ್ ಆಪ್ಷನ್ ನಿಮಗೆ ಏನು ವಾರ್ಡ್ರೋಬ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಲ್ಯಾಮಿನೇಟ್ಸ್ ಒಂದು ಆಪ್ಷನ್ ಇರುತ್ತೆ. ಸೊ ಯಾವ ಒಂದು ತೊಗೊಳ್ತೀರಾ ಅಂದರೆ ಒಂದು ಡಿಸೈನ್ ನೀವು ಪ್ಯಾಟರ್ನ್ ಲ್ಯಾಮಿನೇಟ್ಸ್ ನೀವು ಯಾವ ಕಂಪ್ನಿ ತೊಗೊಳ್ತೀರಾ ಅದನ್ನ ಇಮೇಜ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದರ ವೆಬ್ಸೈಟಿಂದ ಅಂತ ಜಸ್ಟ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಇನ್ಸ್ಟೆಂಟಾಗಿ ಇಲ್ಲಿ ಅಪ್ಲೈ ಆಗುತ್ತೆ. ಅದೇ ರೀತಿ ನೀವು ಸೆಕೆಂಡ್ ಮಿಡಲ್ ಒನ್ ಬರುತ್ತೆ. ಸೊ ಸೆಕೆಂಡ್ ಆಪ್ಷನ್ ನಾವು ತೊಗೊಳ್ತಾ ಇದ್ದೀರಿ ಬೇರೆದು. ಮತ್ತು ಲಾಸ್ಟ್ ಒನ್ ಆಪ್ಷನ್ಗೆ ಬೇಕಾದ್ರೆ ನೀವು ಬೇರೆ ಕಾಂಬಿನೇಷನ್ ಯೂಸ್ ಮಾಡ್ತೀರಾ ಅಥವಾ 2 ಕಲರ್ ಕಾಂಬಿನೇಷನ್ ಯೂಸ್ ಮಾಡಾಗಿದ್ದರೆ 2 ಕಲರ್ ಕಾಂಬಿನೇಷನ್ ನೋಡ್ಬೋದು. ನೋಡಿ ಇಲ್ಲಿ ಸ್ನೇಹಿತರೆ, ಇನ್ಸ್ಟೆಂಟಾಗಿ ಜಸ್ಟ್ ನೀವು ಅಪ್ಲೈ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಡಿಸೈನ್ ಪ್ಯಾಟ್ರನ್ ಕಾಣಿಸ್ತಾ ಇದೆ ನೋಡ್ಬೋದು. ಸೊ ಯಾವ ರೀತಿ ನೀವು ಕಾಂಬಿನೇಷನಲ್ಲಿ ಸೊ ಅದೇ ರೀತಿ ನಿಮ್ಗೆ ಬೇಕಾದ ಪ್ಯಾಟ್ರನ್ಗಳಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು. ಇಲ್ಲಿ ಆಪ್ಷನ್ಸ್ ಇರುತ್ತೆ ಸ್ನೇಹಿತರೆ. ನೀವು ಅಕಸ್ಮಾತ್ ಮೂರೂ ಮೂವ್ಮೆಂಟ್ ಮಾಡಬೇಕಂತೇಳಿ ನೋಡಿ ಇಲ್ಲಿ 3 ಆಪ್ಷನ್ಸ್ ಇರುತ್ತೆ. ಇಮೇಜ್ ಅಕಸ್ಮಾತ್ ನೀವು ಪ್ಯಾಟ್ರನ್ಸ್ ಇಲ್ಲಿ ಕೆಲವೊಂದು ಡಿಸೈನ್ಸ್ ಇರುತ್ತೆ, ಫ್ಲವರು ಆ ಥರ ಏನಾದ್ರು ಪ್ಯಾಟ್ರನ್ ಇದ್ದು ಅದನ್ನು ಅಲೈನ್ಮೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು, ಮೂವ್ ಮಾಡ್ಕೊಳ್ಬೋದು ಇಮೇಜಸ್ನ. ಸೊ ಒಂದು ಇಮೇಜಸ್ ಮೂವ್ ಮಾಡಬೇಕು, ರಿಮೈನಿಂಗ್ ಬೇಡ ಅಂತ ಹೇಳಿದ್ರೆ ಇಲ್ಲಿ ಚೆಕ್ ಬಾಕ್ಸ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡಿಬಿಟ್ಟು ಬಾಕಿ ಒಂದು ಮಾತ್ರ ಮೂವ್ ಆಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿ ನೀವು ಮಾಡ್ಕೊಳ್ಬೋದು. ಮತ್ತು ನೀವು ಎನೇಬಲ್ ಎಡಿಟ್ ಮಾಡೋದಕ್ಕೆ ಸೊ ಎಲ್ಲನೂ ಎಡಿಟ್ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಇದೇ ರೀತಿ ನಿಮಗೆ ಬೇರೆ ಕಾಂಬಿನೇಷನ್ ಡಿಸೈನಲ್ ಪ್ಯಾಟರ್ನ್ ನೋಡ್ತೀರಾ. ಸೊ ಸಿಂಗಲ್ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ, ಅಥವಾ 3 ಪಾರ್ಟಲ್ಲಿ ಯಾವ ರೀತಿ ಇರುತ್ತೆ, ಬಾಟಮ್ ಸ್ಮಾಲ್ ಯಾವ ರೀತಿ ಇರುತ್ತೆ ಕಾಣಿಸ್ಬೋದು. ಸೊ ಈ ರೀತಿ ನಿಮಗೆ ರೆಡಿಮೇಡ್ ಪ್ಯಾಟ್ರನ್ಸ್ ಡಿಸೈನ್ಸ್ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ ಇದರಲ್ಲೂ ಕೂಡ ನೀವು ಡಿಫ್ರೆಂಟ್ ಸ್ಟೈಲಲ್ಲಿ ನೋಡ್ಕೊಳ್ಬೋದು. ಸೊ ಯಾವ ರೀತಿ ನಿಮಗೆ ಒಂದು ಡಿಸೈನ ನೀವು ಅಪ್ಲೈ ಮಾಡ್ಕೊಳ್ಬೋದು, ಕಲರ್ ಕಾಂಬಿನೇಷನ್ ಚೆಕ್ ಮಾಡ್ಕೊಳ್ಬೋದು ಅಂತ ಇನ್ಸ್ಟೆಂಟಾಗಿ. ಸೊ ಅದೇ ರೀತಿ ನೀವು ವಾರ್ಡ್ರೋಬ್ ನೋಡಿದ್ದೀರಾ. ಸೊ ಇಲ್ಲಿ ನಿಮಗೆ ರೂಮ್ ಇದರೊಳಗೆ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತೆ. ಇಲ್ಲಿ ನಿಮ್ಗೆ ಝೂಮ್ ಆಪ್ಷನ್ಸ್ ಇರುತ್ತೆ, ಬೇಕಾದ್ರೆ ನೀವು ಎನ್ಲಾರ್ಜ್ ಕೂಡ ಮಾಡ್ಕೊಂಡು ನೋಡ್ಬೋದು. ಸೊ ಅದೇ ರೀತಿ ನೀವು ಬೆಡ್ರೂಮ್ಗೆ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ನೋಡ್ಬೋದು. ಜೊತೆಗೆ ನೀವು ಈ ರೀತಿ ಬೇರೆ ಪ್ಯಾಟರ್ನಲ್ಲೂ ಕೂಡ ನೀವು ಡಿಸೈನ್ಸ್ ನೋಡ್ಬಿಟ್ಟು ನಿಮ್ಗೆ ಐಡಿಯಾ ಸಿಗುತ್ತೆ. ಓಕೆ, ಈ ರೀತಿ ಅಪ್ಲೈ ಮಾಡಿದ್ರೆ ನಿಮಗೆ ಇರುತ್ತೆ ಅಂತ. ನಂತರ ಬೇಕಾದ್ರೆ ಇದನ್ನು ನೀವು ನಿಮ್ಮ ಬೆಡ್ರೂಮ್ಗೆ ಬೇಕಾಗಿರೋ ಕಸ್ಟಮೈಸ್ ಪ್ರಕಾರ ಸೇಮ್ ಒಂದು ಕಾಂಬಿನೇಷನ್ ಸೆಲೆಕ್ಟ್ ಮಾಡಿರ್ತೀರಲ್ಲ ಅದನ್ನು ನಿಮ್ಮ ಬೆಡ್ರೂಮ್ಗೆ ನೀವು ಅಪ್ಲೈ ಮಾಡಿಬಿಟ್ಟು ನಿಮ್ಮ ಎಕ್ಸಾಕ್ಟಾಗಿ ಏನು ಡಿಸೈನ್ ಮಾಡಿಸ್ಬೇಕಂತಿದ್ರಲ್ಲ ಸೊ ಅಲ್ಲಿ ಡಿಸೈನ್ ಮಾಡಿಸೋದಕ್ಕೆ ತುಂಬಾ ಸಿಂಪಲ್ ಆಗಿರೋ ಒಂದು ಟೂಲ್ಸ್ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾಪ್ ಮಾಡ್ತಿದ್ದೀನಿ. ಏನಾದರೂ ನಿಮಗೆ ಡೌಟ್ ಇತ್ತು, ಏನಾದರೂ ನಿಮಗೆ ಸಜೆಷನ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಮುಂದೆ ಬರೋ ವಿಡಿಯೋಗಳಲ್ಲಿ ನಾವು ಅದೇ ರೀತಿಯಾದ ಒಂದು ಅಪ್ಡೇಟ್ ಇನ್ಫಾರ್ಮೇಷನ್ ಪ್ರಕಾರ ನಾವು ವಿಡಿಯೋಸ್ನ ಮಾಡ್ತಾ ಇರ್ತೀರಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಜೊತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.